ಪ್ಯಾಕ್ ಮಾಡೀನಿ. ನೀವು ಹೇಳಿರೋದೆಲ್ಲ ಹಾಕಿನಿ ನೋಡಿ. ಇನ್ನೇನಾದ್ರು ಬಿಟ್ಟಿನ ಅಂತ ಒಂದ್ಸತಿ ನೆನ್ಪು ಮಾಡ್ಕೊಳ್ರಿ. ನಾನೆಲ್ಲ ನೀವು ಹೇಳಿರೋದೆಲ್ಲ ಹಾಕಿನಿ. ತಗೊಳ್ರಿ. ಹೋ ಸರೋಜಾ, ಪ್ಯಾಕ್ ಮಾಡ್ಕೊಂಡು ಬಂದ್ಯಾ? ಎಲ್ಲ ಹಾಕಿದ್ಯಾ? ನಾನು ಹೇಳಿದೆಲ್ಲ ಹಾಕಿದ್ದಲ್ವಾ? ಮತ್ತೆ ಎಲ್ಲಿ ಏನು ನೆನ್ಪಿಟ್ಟಿರತ್ತಾನೆ ಎಲ್ಲ ಹಾಕಿದ್ದೆಲ್ಲ. ಮತ್ತೆ ಅಲ್ಲಿ ಹೋಗ್ಬಿಟ್ಟು ನಂಗೆ ಅದಿಲ್ಲ ಇದೆಲ್ಲ ಅಂತ ಹುಡ್ಕೋಕ್ಕಾಗಲ್ಲ ಕಣೆ. ಎಲ್ಲ ಹಿಡ್ಕೊಂಡು ಹೋದ್ರೇ ವಾಸಿ ಅಲ್ವಾ? ಇದು ನಂದು ಯಾವ್ದು ಬಿಟ್ಟರು ಪರವಾಗಿಲ್ಲ. 2 kg ಕಲ್ಲನ್ನು ಹಾಕಿದೆ ಎಲ್ಲ ಹೇಳೋ. ಅಲ್ಲ 2 kg ಕಲ್ಲಿಲ್ಲ ಅಂದ್ರೆ ನಂಗೆ ಆಗಲ್ಲ ನೋಡು. ನಾನು 2 ತಿಂದೇನೆ ಇರೋಕ್ಕೆ ಆಗಲ್ಲ ನನ್ನ ಹತ್ರ. ಆಮೇಲೆ ಅಲ್ಲಿ ಹೋಗಿ 2 kg ಕಲ್ಲಿಲ್ಲ ಅಂದರೆ ನಾನು ಅವರು 2 ಕೈಯಲ್ಲಿ ಇರುತ್ತಾ ಇಲ್ಲ ಗೊತ್ತಿಲ್ಲ. ಪಕ್ಕದ ಮನೇಲಿ ಯಾರು ಎಲೆ ತಿಂತೀನಿ ಅವ್ರ ಹತ್ರ ಕೇಳಿದ್ರು ಒಂದು ಜಜ್ಜಕ್ಕೊಂದು ಕಲ್ಲು ಇಲ್ದೇನೆ ಹೆಂಗೆ ಜಜ್ಜೆ ತಿನ್ನೋಕ್ಕಾಗುತ್ತೆ? ನಂಗೆ ಹಲ್ಲು ಬೇರೆ ನೋವು ಬೇರೆ. ಅದಕ್ಕೆ 2 kg ಕಲ್ಲೊಂದು ಹಾಕಿದ್ದೆಲ್ಲ ನೆನ್ಪು ಮಾಡಿ. ಹಾಕಿನಿ ಅತ್ತೆ. 2 kg ಕಲ್ಲು ಹಾಕಿನಿ. ಹಂಗೆ ಎಲೆ ಅಡಿಕೆ ಸುಣ್ಣ ಎಲ್ಲ ಹಾಕಿನಿ. ಎಲ್ಲ ಒಂದು ಪ್ಯಾಕ್ ಮಾಡೀನಿ. ಬಟ್ಟೆ ಒಂದು ಪ್ಯಾಕ್ ಮಾಡೀನಿ. ಹಾಗೆ ಮಾವಿನ ಹಣ್ಣು 4 ಐತಲ್ಲ, ಮಕ್ಕಳಾದ್ರೂ ತಿನ್ಲಿ ಅಂತ ಅದನ್ನು ಹಾಕಿನಿ. ಎಲ್ಲ ಹಾಕಿನಿ ನೋಡಿ ಅತ್ತೆ. ಸರಿ ಸರಿ, ಮನೆ ಕಡೆ ಹುಷಾರಾಗಿ ನೋಡ್ಕೊಳ್ರಿ. ಮಾವ ಸಸಿ ಇಬ್ರು ಒಳಗಡೆನೇ ಇರಬೇಡಿ, ಹೊರಗಡೆ ಸ್ವಲ್ಪ ನೋಡ್ಕೊಳ್ರಿ. ಅಲ್ಲಿ ದನ ಬಂದು ಬಾಳೆ ಗಿಡ ಎಲ್ಲ ತಿನ್ಕೊಂಡು ಹೋಗ್ತವೆ. ಹಿತ್ಲ ಕಡೆ ಸ್ವಲ್ಪ ನೋಡ್ಕೊಳ್ರಿ. ಹಂಗೆ ತೆಂಗಿನಕಾಯಿ ಬಿದ್ದರೆ ಅಗ್ಲಗ್ಲ ಹೋಗಿ ನೋಡ್ಕೊಂಬತ್ತಾ ಇರಿ. ತೆಂಗಿನಕಾಯಿ ಬಿದ್ದರೆ ಎತ್ಕೊಂಬನ್ರಿ. ಮೂಲೆ ಮನೆ ವೆಂಕಮ್ಮ ಇದ್ರೆ ಪೂರ ಎತ್ಕೊಂಡು ಬಿಡ್ತಾಳೆ. ಒಂದು ತೆಂಗಿನಕಾಯಿ ಇಡಲ್ಲ ಅವಳು. ಹೋಗ್ರಿ ನೋಡ್ಕೊಂಡು ಬನ್ರಿ. ಹಾಗೆ ದನಗಳನ್ನ ಒಂಚೂರು ನೋಡ್ಕೊಳ್ರಿ. ಕೋಳಿಗಳು ಹಾಗೆ ಹುಷಾರಾಗಿ ನೋಡ್ಕೊಳ್ರಿ. ನಾನಿಲ್ಲ ಅಂದರೆ ಯಾರಾದ್ರೂ ಬಂದು ಎತ್ಕೊಂಡು ಹೋದ್ರು ಆಯ್ತು. ಹೆಂಗೂ ಶಾಂತಮಜ್ಜಿ ಇಲ್ಲ, ಬಂದು ನೋಡೋಣ ಒಂದು ಎತ್ಕೊಂಡು ಹೋದ್ರೂ ಗೊತ್ತಾಗಲ್ಲ ಹಂಗೆ ಅನ್ಕೊಂತಾರೆ. ನೀವೊಂಚು ಮನೆ ಕಡೆ ಹುಷಾರಾಗಿ ನೋಡ್ಕೊಳ್ರಿ. ನಿಮ್ಮ ಮಾವನಿಗಂತೂ ಏನು ಜವಾಬ್ದಾರಿ ಇಲ್ಲ. ನಾನು ಏನಿದೆಯಾ ಅಂತ ನಂಬಿ ನಾನು ಓದ್ತಾ ಇದ್ದೀನಿ. ಇದುವರೆಗೂ ನಾನು ಬೆಂಗಳೂರು ಕಡೆ ಹೋಗಿಲ್ಲ ನೋಡು, ಮನೇಲಿ ಯಾರಿಲ್ಲ ಅಂತ. ಇವಾಗ ನೀನು ಬಂದಿಯಾ ಅಂತ ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ. ಮಾವನಿಗೆ ಅಂತೂ ಜವಾಬ್ದಾರಿ ಇಲ್ಲ. ನೀನೊಂಚೂರು ಮನೆ ಕಡೆ ಹುಷಾರಾಗಿ ನೋಡ್ಕೊ. ಆಮೇಲೆ ಮಾವಯ್ಯ ಇದ್ದಾರೆ ಅಂತ ನೀನು ಹೊರಗಡೆನೇ ಸೇರ್ಕೊಂಡಿರ್ಬೇಡ. ಹೊರಗಡೆ ಒಂಚೂರು ನೋಡ್ಕೊ. ಸರಿ ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ. ನಾನೆಲ್ಲ ನೋಡ್ಕೋತೀನಿ. ಮನೆ ಕಡೆ ಎಲ್ಲ ನಾನು ನೋಡ್ಕೊತೀನಿ. ನೀವು ಇಲ್ಲಿಂದ ಏನು ಚಿಂತೆ ಮಾಡಬೇಡಿ. ಹೋಗಿ ಮಗಳ ಮನೇಲಿ 4 ದಿನ ನೆಮ್ಮದಿಯಾಗಿ ಇದ್ದು ಬನ್ರಿ. ನೀವು ಇಲ್ಲಿಂದ ಮನೆ ಬಗ್ಗೆ ಎಲ್ಲ ಏನು ಚಿಂತೆ ಮಾಡಬೇಡ್ರಿ ಅತ್ತೆ. ನಾನು ಇದ್ದೀನಿ, ನೋಡ್ಕೋತೀನಿ. ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ನೀನು ಹೋಗಿ ನೋಡು. ನೀನಿದ್ದೇ ಇಷ್ಟು ದಿನ ಮನೇಲಿ ಈ ಥರ ಆಗಿದ್ದು. ನೀನು ಇಲ್ಲದೆ ಇರೋ ಹೆಂಗಾಗುತ್ತೆ ನೋಡು. ಮನೆ ಎಷ್ಟು ಚೆನ್ನಾಗಿರುತ್ತೆ ನೋಡು. ನೀನಿದ್ರೇ ಎಲ್ಲ ಹಿಂಗಾಗೋದು. ಹೋಗ್ಬಾ 1 ತಿಂಗಳಲ್ದಿರು 1 6 ತಿಂಗಳಲ್ಲೇ ಇದ್ಬಿಡು. ಇಲ್ಲ ಪರ್ಮನೆಂಟಾಗಿ ಅಲ್ಲೇ ಇರ್ತೀಯ ಏನು ನೋಡು. ಮಗಳ ಜೊತೆ ಇರೋದಾದ್ರೆ ಅಲ್ಲೇ ಇದ್ಬಿಡು. ಹೌದೌದು, ನಾನು ಮನೆ ಇಷ್ಟೆಲ್ಲ ಜಾಗ್ರತೆ ಮಾಡಿ ನೋಡ್ಕೊಂಡು ಬಂದಲ್ಲ. ನೀವಾದ್ರೆ ಏನು ಇರಲಿಲ್ಲ. ಯಾರು ಏನಂದ್ರು ಕೇಳಿದ್ರೆ ಸುಮ್ಮನೆ ಇರ್ತೀರ. ನಾನಾಗಿ ಎಲ್ಲರಿಗೂ ಬಾಯಿ ಹಾಕೊಂಡು ಇಷ್ಟು ಮಾಡ್ಕೊಂಡು ಬಂದೀನಿ. ಹಂಗಾಗಿ ಒಂದು ಬಾಳೆ ಗಿಡ ಆಗಲಿ ತೆಂಗಿನ ಮರ ಆಗಲಿ ಎಲ್ಲವೂ ಹೆಂಗಿದಾವೆ ನೋಡಿ. ನಾನು ಇರೋಕ್ಕೋಗಿ ಇವಾಗ ನಾನಿಲ್ಲ ಅಂದ್ರೆ ಹೆಂಗಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ಹೇಳ್ತೀನಿ, ನಾನು ಸರೋಜನ್ ನಂಬಿ ಹೋಗ್ತಾ ಇದ್ದೀನಿ, ನಿಮ್ಮನ್ನು ನಂಬಿ ಹೋಗ್ತಾ ಇದ್ದೀನಿ ಅನ್ಕೊಂಡ್ರಾ? ಅತ್ತೆ, ನೀವು ಇಲ್ಲೇ ಮಾತಾಡ್ತೀನಿ ಅಂದರೆ ಬಸ್ಸಿಗೆ ಟೈಮ್ ಆಗುತ್ತೆ. ಮಾವಯ್ಯ ನೀವು ಸುಮ್ಮನಿರಿ. ಅತ್ತೆನ ಅಲ್ಲಿ ಬಸ್ ತನಕ ಬಿಟ್ಟು ಬರ್ತೀರಾ ಏನು ನೋಡಿ ಮಾವಯ್ಯ. ಅಯ್ಯೋ ಸರೋಜಾ, ನೀನು ಸುಮ್ಮನಿರಮ್ಮ. ನನಗೆ ಅಲ್ಲಿ ತನಕ ಹೋಗೋಕ್ಕಾಗಲ್ಲ, ಕಾಲೆಲ್ಲ ನೋವು. ನಿಮ್ಮ ಅತ್ತೆಗೆ ಏನು ರೋಗ ಬಡ್ದಿಲ್ಲ, ಸರಿಯಾಗಿದ್ದಾಳೆ. ಬ್ಯಾಗ್ ಕೊಡು ಅವಳ ಕೈಯಲ್ಲಿ, ಎತ್ಕೊಂಡು ಹೋಗ್ತಾಳೆ. ಗುಂಡ್ಕಲ್ಲಾಗಿದ್ದಾಳೆ. 1-2 ಬ್ಯಾಗ್ ಎತ್ಕೊಂಡು ಹೋಗೋಕ್ಕಾಗಲ್ವಾ? ನಾನೀಗ ಕಾಲು ನೋವು ತೊಗೊಂಡು ಅವಳನ್ನ ಬಿಡಕ್ಕೆ ಹೋಗ್ತೀನಿ ಇವಾಗ. ಹೋಗ್ಬರ್ಲಿ ಅವಳು. ಕೊಡು ಅವಳಿಗೆ ಬ್ಯಾಗು, ನನ್ನ ಹತ್ರ ಆಗಲ್ಲ. ಹೌದೌದು, ನಾನು ಗುಂಡ್ಕಲ್ಲ ಹಂಗಿದ್ದೀನಿ. ನೀವೇ ತಂದಾಕಿರೋದು ನೋಡು. 3 ಹೊತ್ತು ಕೆಲಸ ಮಾಡಿ ಪಾಪ ಕಷ್ಟಪಟ್ಟು ತಂದಾಕಿರ. ನಾನು ಗುಂಡ್ಕಲ್ಲಂಗೆ ಆಗಿದ್ದೀನಿ. 3 ಹೊತ್ತು ಮನೇಲಿ ಬಿದ್ದಿರೋದಕ್ಕಾಯ್ತು. ನಿನ್ನ ಮುಸುಡಿಗಿಷ್ಟು ಗುಂಡ್ಕಲ್ಲಂಗೆ ಆಗಿದ್ದೀನಿ ಅಂತೆ. ಗುಂಡ್ಕಲ್ಲಂಗೆ ಆಗಕ್ಕೆ ನೀವೇ ತಂದಾಕಿರೋದ? ನನ್ನ ಅಪ್ಪನ ಮನೇನ ಕೊಟ್ಟು ಕಳಿಸಿರೋದು. ಆಸ್ತಿ ಮನೆ ಜಾಗ ಎಲ್ಲ ನಿಮ್ಮನೇದು ಏನೈತೆ? ಇದೆಲ್ಲ ನನ್ನ ಅಪ್ಪನ ಆಸ್ತಿನ ನಾನು ಮನೆ ಕಟ್ಕೊಂಡಿದ್ದೀನಿ. ನಿಮ್ದೇನಾರು ಐತೆ ಇಲ್ಲಿ? ಅಯ್ಯೋ ಅತ್ತೆ ಮಾವಯ್ಯ ಇಬ್ರು ಸುಮ್ಮನಿರ್ರಿ ಸಾಕು. ಇವಾಗ ಜಗಳ ಆಡಿದ್ದು ಎಲ್ಲರೂ ಹೊರಡ್ಬೇಕಾದ್ರೆ ಜಗಳ ಆಡಬಾರ್ದು. ಸುಮ್ಮನೆ ನೆಮ್ಮದಿಯಾಗಿ ಖುಷಿಯಾಗಿ ಹೋಗ್ಬೇಕು. ಈ ಥರ ಜಗಳ ಆಡ್ಕೊಂಡು ಹೋಗ್ತಾರ ಯಾರಾದ್ರ? ಬಸ್ಸಿಗೆ ಹೋಗ್ತಾ ಇದ್ದಾರೆ ಅತ್ತೆ. ನೀವು ಮಾವಯ್ಯ ಹಿಂಗ ಮಾತಾಡೋದು? ಹುಷಾರಕ್ಕೆ ಹೋಗ್ಬಾ ಅಂತ ಹೇಳಕ್ಕಾಗಲ್ಲ ನಿಮಗೆ. ಅಯ್ಯೋ ಸರೋಜಾ, ನಿಮ್ಮ ಮಾವಿನ ಬಾಯಲ್ಲಿ ಯಾವತ್ತು ಹಂಗೆ ಬರುತ್ತೆ? ಪೀಡೆ ತೊಳ್ತು ಅನ್ನೋ ಜಾತಿ ಅದು. ಅದ್ರ ಬಾಯಲ್ಲಿ ಆದದ್ದು ಹೋಗ್ಬಾ ಅಂತ ಹೇಳುತ್ತದು. ಹೋಗ್ಲಿ ಬಿಡು, ನಾನು ಬ್ಯಾಗ್ ಕೊಡು, ನಾನು ಹೊರಡ್ತೀನಿ ಸರೋಜಾ. ಸರಿ ಸರೋಜಾ, ಮನೆ ಕಡೆ ಜಾಗ್ರತೆ, ಹುಷಾರು. ಬರ್ತೀನಿ, ಬಾಯ್ ಬಾಯ್. ಪೀಡೆ ತೊಲಗ್ತು, ಅಲ್ಲೇ ಇರಲಿ ಬಿಡು ಸರೋಜಾ. 6 ತಿಂಗಳು 1 ವರ್ಷ ಅಲ್ಲೇ ಇರಲಿ, ಬುದ್ಧಿ ಬರಲಿ. ಅಲ್ಲಿರಬೇಕು, ಪೇಟೆ ಸೈಡ್ ಇದ್ದು ಗೊತ್ತಾಗಬೇಕು ಅದಕ್ಕೆ. ಇಲ್ಲಿ ಇದ್ದು ಎಲ್ರಿಗೂ ಬಾಯಿ ಮಾಡಿ 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 ನಾನೇ ದೊಡ್ಡ ರಾಣಿ ಅನ್ನೋ ಥರ ಮಾತಾಡುತ್ತೆ. ಅಲ್ಲೇ ಇರಲಿ ಬಿಡು. ಅಯ್ಯೋ ಮಾವಯ್ಯ ಹಂಗ ಮಾತಾಡೋದು? ಅತ್ತೆಗೂ ಪಾಪ ಮನೆ ಎಲ್ಲ ನೋಡ್ಕೊಂಡು ಜವಾಬ್ದಾರಿ ಇರಲ್ವಾ ಮಾವಯ್ಯ? ಹಂಗೆಲ್ಲ ಮಾತಾಡ್ತಾರೆ ಯಾರಾದರೂ? ಅತ್ತೆ ಪಾಪ ಅಲ್ವಾ? ಎಷ್ಟಾದ್ರೂ ನೀವು ಮದುವೆ ಮಾಡ್ಕೊಂಡು ಬಂದವರಲ್ವಾ? ಹಿಂಗ ಮಾತಾಡೋದು ಮಾವಯ್ಯ ನೀವು? ಸರಿ ಸರಿ ಮಾವಯ್ಯ, ನಾವು ಒಲೆ ಮೇಲೆ ಹಾಲಿಟ್ಟೀನಿ. ಏನಾಯ್ತೇನೋ ನೋಡ್ಕೊಂಬರ್ತೀನಿ ರೀ. ಯಪ್ಪ, ತಲೆ ಎಲ್ಲ ಗಿರ್ಗಿರಂತ ಇದೆ. ತಲೆ ಸುತ್ತು ಬಂದಂಗಿದೆ, ವಾಂತಿ ಬಂದಂಗಿದೆ. ಏನೇನು ಆಗ್ತಾ ಇದೆಯಲ್ಲ ಅಪ್ಪೋ. ರಾತ್ರಿ ಬಸ್ಸಲ್ಲಿ ಕೂತು ಕೈಕಲ್ಲೆಲ್ಲ ಜಗ್ತ ಶುರುವಾಯ್ತು ನನಗೆ. ಈ ಬೆಂಗಳೂರು ಸವಾಸ ನಂಗೆ ಬೇಡಿತ್ತು. ಬಸ್ಸಲ್ಲಿ ಕೂರಕರ ಆಗುತ್ತಾ? ಬೆನ್ನೆಲ್ಲ ಸುಡ್ತೈತೆ, ಕಾಲೆಲ್ಲ ನೋವು. ಇವ್ನು ಕರ್ಕೊಂಡು ಹೋಗಕ್ಕೆ ಬರ್ತೀನಿ ಅಂತ ಎಲ್ಲಿ ಹೋದ್ನೇನೋ, ಇನ್ನೂ ಬಂದಿಲ್ಲ, ಎಲ್ಲಿ ಕಾಣ್ತಿಲ್ಲಲ್ಲ. ಇದೇ ಏರಿಯಾ ಹೌದಾ ಅಲ್ವಾ? ನಾನು ಎಲ್ಲಾದರೂ ಬೇರೆ ಕಡೆ ಇಳಿದ್ನ ಅಂತದ ಏನಂತಲೂ ಗೊತ್ತಾಗ್ತಿಲ್ಲ. ಡ್ರೈವರ್ ಇಲ್ಲೇ ಇಳಿರಿ ಅಂದರು, ಇಳಿತಾ ಇದ್ದೀನಿ. ಇದೇ ಏರಿಯಾ ಹೌದಾ ಅಲ್ವಾ? ಇವಾಗ ಗಂಟೆ 5:30 ಆಯಿತು. ಬೆಳಗಿನ ಜಾವ 5:30 ತಂದುಬಿಟ್ಟವನಲ್ಲ ಈ ಬಡಿ ಮಗ. ಅಲ್ಲ ಇಷ್ಟೊತ್ತಿಗೆ ಇಲ್ಲಿ ಬಿಟ್ಟರೆ ನಾನು ಎಲ್ಲಿ ಹೋಗಲಿ? ಅಲ್ಲ ಆಟೋ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಶ್ರೀನಗರ ಬಸ್ ಸ್ಟಾಪ್ ಹತ್ರ ಹೋಗಬೇಕು. ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಹೋದರೆ ಅಲ್ಲೇ ನನ್ನ ಮಗಳು ನನ್ನ ಮನೆ ಹಿಂದ್ಗಡೆ ಇರೋದು. ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಹಿಂದ್ಗಡೆನೇ ಇರೋದು. ಹಾಗೆ ಹೇಳಿಬಿಟ್ಟು ಹೋಗೋದ ಈಗ ಆಟೋದಲ್ಲಿ. ಮತ್ತು ಇವನು ಬರ್ತೀನಿ ಅಂದವನಿಗೆ 5:30 ಬೆಳಗಿನ ಜಾವ ಎಲ್ಲಿ ಬರ್ತಾನೆ? ನಾನೇ ಆಟೋ ಮಾಡ್ಕೊಂಡು ಹೋಗ್ತೀನಿ. ಹೆಂಗೂ ಎಲ್ಲಿ ಅಂತ ಗೊತ್ತಾಯ್ತಲ್ಲ ಅಡ್ರೆಸ್ಸು.
ಅಲ್ಲಿಗೆ ಬಿಡಿ ಅಂತ ಹೇಳ್ತೀನಿ ಆಟೋದವ್ರ ಹತ್ರ, ನೋಡ್ತೀನಿ. ಓ ಇಲ್ಲೊಂದು ಆಟೋ ಐತಲ್ಲ, ಅವ್ರ ಹತ್ರನೇ ಕೇಳ ಸರಿ. ಸೀನಿಯರ್ ಬಸ್ ಸ್ಟಾಪ್ ಹಿಂದ್ಗಡೆ ಬಿಡಬೇಕು, ಕರ್ಕೊಂಡು ಹೋಗ್ತಿ ಅಂತ ಕೇಳಿ ಆಟೋದೆಲ್ಲರೂ ಹೋಗ್ತೀನಿ. ಮತ್ತು ಇನ್ನು ಬೆಳಗಿನ ಜಾವ 5 ನಾನು ಎಲ್ಲಿ ಹೋಗಲಿ, ಆಟೋದಲ್ಲಿ ಹೋಗ್ಬೇಕಾದ್ರೆ ಮುಂಚೆ ಈ ಸಾರ ಒಂದು ತೆಗೆದ್ಬಿಟ್ಟು ಸೀರೆ ಸೆರಗಲ್ಲಾದರೂ ಕಟ್ಕೊಳ್ಳೋದೇ ನೋಡ್ತೀನಿ. ಹಾಕೊಂಡ್ಬಿಟ್ರೆ ಆಮೇಲೆ ಬೆಂಗಳೂರಲ್ಲೆಲ್ಲ ಕಳ್ಳರು ಜಾಸ್ತಿ ಅಂತೆ, ಎಲ್ಲಾದರೂ ಕಿತ್ಕೊಂಡು ಹೋಗ್ಬಿಟ್ರೆ ಬೆಳಗಿನ ಜಾವ ಕತ್ಲೆ ಬೇರೆ. ಸಾರ ಒಂದು ಕಿತ್ತು ತೆಗೆದ್ಬಿಟ್ಟು ಸೀರೆ ಸೆರಗಲ್ ಗಂಟಾಕಂತೀನಿ, ಯಾರಿಗೂ ಗೊತ್ತಾಗಲ್ಲ ಅವಾಗ, ಏನಿಲ್ಲ ಅಂತ ಅನ್ಕೋತಾರೆ. ಡ್ರೈವರಣ್ಣ ಸ್ವಲ್ಪ ನಿಂತ್ಕೊಂಬರಯ್ಯ, ನಾನು ಆಟೋ ಕೇಳಕೋತೀನಿ, ಆಮೇಲೆ ಮೈ ಮೇಲೆ ಹರಿಸ್ಬೇಡ ನೀನು. ಬೆಂಗಳೂರು ಬಂದು ಪ್ರಾಣ ಕಳ್ಕೊಂಡು ಹೋಗಂಗೆ ಮಾಡಬೇಡ. ಡ್ರೈವರಣ್ಣ ಸ್ವಲ್ಪ ನಿಂತ್ಕೋ, ನಾನು ಆ ಕಡೆ ರಸ್ತೆ ದಾಟ್ತಿದ್ದೀನಿ, ಆ ಕಡೆ ಹೋಗ್ತೀನಿ. ಇಲ್ಲೇನಾ ಅಜ್ಜಮ್ಮ, ಸರಿಯಾಗಿ ಬಿಟ್ಟಿದ್ದೀನಾ? ಇದೇ ಮನೆನಾ? ಸರಿಯಾಗಿ ಜ್ಞಾಪಕ ಆಯ್ತಾ ನೋಡ್ರಿ, ತಗೊಳ್ರಿ ನಿಮ್ಮ ಬ್ಯಾಗು. ಇದೇ ಮನೆ ಅನ್ಸುತ್ತೆ, ಇದೇ ಮನೆನೇ ಮೇಲ್ಗಡೆ ಇರೋದು. ಒಂದ್ಸಲ ಬಂದೀನಿ, ಇವಾಗ ಸ್ವಲ್ಪ ವಯಸ್ಸಾಯ್ತಲ್ವಾ, ಹಂಗಾಗಿ ಒಂಚೂರು ಅರಳು ಮರಳು ಆಯ್ತೈತೆ. ಇದೇ ಮನೆನೇ, ಇದಲ್ಲ ಅಂದ್ರೆ ನೋಡ್ತೀನಿ, ಅಲ್ಲ ಅನ್ನಂಗಿಲ್ಲ, ಇದೇನೆ. ನನಗೆ ಸ್ವಲ್ಪ ಜ್ಞಾಪಕ ಐತೆ ಇದೆ ಅಂತ. ಸರಿ ಕಾಸು ಎಷ್ಟು ಹೇಳು? ಅಜ್ಜಮ್ಮ 350 ರೂಪಾಯಿ ಕೊಡಿ. ಅಲ್ಲಲ್ಲ ಬಡ್ಡಿ ಮಗನೇ, 350 ರೂಪಾಯಿ ಅಂತೆ. ಅವತ್ತು ಬಂದೀನಿ 100 ರೂಪಾಯಿ ಕೊಟ್ಟಿನಿ, 350 ರೂಪಾಯಿ ಅಂತಾನಲ್ಲ ಈ ಬಡ್ಡಿ ಮಗ. ನಾ 350 ರೂಪಾಯಿ ಎಲ್ಲ ಕೊಡೋಕ್ಕಾಗಲ್ಲ ನೋಡು, 100 ರೂಪಾಯಿ ಕೊಡ್ತೀನಿ ನೋಡು. ಅವತ್ತು ಬಂದಿದ್ದೀನಿ 300 ರೂಪಾಯಿ ಕೊಟ್ಟಿಲ್ಲ, ನಾನು 150 ರೂಪಾಯಿ ಕೊಟ್ಟಿರೋದು. ಇವತ್ತೇನು 350 ಅಂತೀಯಾ? ನೀವು ಬಂದು ಒಂದು 10 ವರ್ಷ ಕೆಳಗಿರ್ಬೇಕು, ಅದು 100 ರೂಪಾಯಿ ಕೊಟ್ಟಿರೋದು. ಇವಾಗ ಎಷ್ಟಾಯ್ತು? 1 kg ಅಕ್ಕಿ ಬೆಲೆ ಎಷ್ಟು ಇವಾಗ? ಅಲ್ಲ 100 ರೂಪಾಯಿಗೆ ಏನು ಬರುತ್ತೆ ಇವಾಗ ಅಜ್ಜಮ್ಮ, ಹೇಳಿ ನೀವೇ. ಇಲ್ಲ ನಾನು ಕೊಡೋದೇ 100 ರೂಪಾಯಿ. ನೀನು ಬೇಕಾದ್ರೆ ತಗೊಂಡೋಗು, ಇಲ್ಲಾಂದ್ರೆ ಹಾಗೆ ಹೋಗು. ನಾನು 1 ರೂಪಾಯಿ ಜಾಸ್ತಿ ಕೊಡಲ್ಲ, 100 ರೂಪಾಯಿ ಕೊಡ್ತೀನಿ ನೋಡು. ಇಲ್ಲಾಂದ್ರೆ ಬೇಡ, ನಾನು ಎಲ್ಲಿ ಕರ್ಕೊಂಡ್ಬಂದು ಅಲ್ಲೇ ಬಿಟ್ಟು ಬಾ, ನಾನು ಮತ್ತೆ ಬೇರೆ ಆಟೋದಲ್ಲಿ ಬರ್ತೀನಿ. 100 ರೂಪಾಯಿ ಕೊಡ್ತೀನಿ ನೋಡು, ತಗೊಂಡೋಗೋದ್ರೆ ಹೋಗು, ಇಲ್ಲಾಂದ್ರೆ ಅಲ್ಲೇ ಬಿಡು ಕರ್ಕೊಂಡೋಗಿ. ಬೆಳಿಗ್ಗೆ ಒಳ್ಳೆ ಗ್ರಾಚಾರ ನನ್ನ ತಲೆ ಕಟ್ಕೊಂತಲ್ಲ. ಇದೆಯೋ ದೇವ್ರಿ, ಈ ಅಜ್ಜಮ್ಮನ ಸಾಹಸ ನಂಗೆ ಬೇಡಿತ್ತು. ಬೆಳಿಗ್ಗೆನೆ ಹಿಂಗಾಗೋಯ್ತು, ಇವತ್ತು ದಿನ ಎಲ್ಲ ಹೆಂಗಿರುತ್ತೆ ಏನೋ ನನ್ನ ಗ್ರಾಚಾರವೇ. ಅಯ್ಯೋ, ನೀವು 100 ರೂಪಾಯಿ ಕೊಡೋದಾದ್ರೆ ನಾನು ಕೊಡೋದೇ ಬೇಡ ಅಜ್ಜಮ್ಮ, ನೀವೇ ಇಟ್ಕೊಳ್ಳಿ. ನಾನು ಟಿಪ್ಸ್ ಕೊಟ್ಟಿನಿ ಅಂತ ಇಟ್ಕೊಳ್ರಿ, ಹೋಗಲಿ. ನಾನು 100 ರೂಪಾಯಿ ಹೋದ್ರೆ ಹೋಯ್ತು, ನಂದು ಪೆಟ್ರೋಲ್ ಚಾರ್ಜು ಹುಟ್ಟಿಲ್ಲ, ಬೇಡ ಬಿಡ್ರಿ, ಹೋಗಲಿ. 100 ರೂಪಾಯಿ ನೀವೇ ಇಟ್ಕೊಳ್ರಿ. ಸರಿ, ನಾನು ಬರ್ತೀನಿ. ಅಲ್ಲ ಬಡ್ಡಿ ಮಗನೇ, ಆಗೋದೇ ಇಲ್ಲ ಅಂತಾನಲ್ಲ ಇವನು. ಅಲ್ಲ 100 ರೂಪಾಯಿಗಿಂತ ಜಾಸ್ತಿ ಇರುತ್ತಾ ಇಲ್ಲಿ ಬರೋಕ್ಕೆ? ಅಯ್ಯೋ, ಕೇಳೋಣ ಅಂದ್ರೆ ಯಾರನ್ನು ಕೇಳೋದು? ಮೇಲೆ ಹೋಗಿ ನನ್ನ ಮಗಳನ್ನ ಅಳಿನ ಕೇಳ್ಕೊಂಬರಲ್ಲ, ಆಮೇಲೆ ಏನು ದುಡ್ಡು ಕೊಡ್ಲಾ? ಓ ಅಮ್ಮ ಬಂದಿಟ್ಲಾ ಆಗ್ಲೇ? ಅದು ನಮ್ಮನೆ ಕರ್ಕೊಬರಕ್ಕೆ ಹೋಗ್ಬೇಕು ಅಂತಿದ್ರು. ಅಮ್ಮ ಆಗ್ಲೇ ರಿಕ್ಷಾ ಮಾಡ್ಕೊಂಡು ಬಂದಾಯ್ತಾ? ಅಯ್ಯೋ ಅಮ್ಮ, ನೀನು ಯಾವಾಗ ಬಂದಿಯೇ? ಅಯ್ಯೋ, ನಮ್ಮನೆ ಕರ್ಕೊಬರ್ಬೇಕು ಹೋಗ್ಬೇಕು ಅಂತಿದ್ರು. ಅಯ್ಯೋ ರತ್ನಿ, ಇಲ್ಲಿ ನೋಡಿ ಇವನು. ಅಲ್ಲ 350 ರೂಪಾಯಿ ಕೊಡು ಅಂತ ಆಟೋಗೆ. ನೀನು ಬಂದಿದ್ದು ಒಳ್ಳೇದಾಯ್ತು ನೋಡು. ನಾನು 100 ರೂಪಾಯಿ ಕೊಡ್ತೀನಿ ಅಂದ್ರೆ ಆಗಲ್ಲ, 350 ಕೊಡಿ ಅಜ್ಜಮ್ಮ ಅಂತ ಕೂತಾವ್ ನೋಡಿ. ಅಲ್ಲ 350 ರೂಪಾಯಿ ಆಗುತ್ತಾನೆ ರತ್ನಿ ಇಲ್ಲಿಗೆ. ಅಯ್ಯೋ ಅಮ್ಮ, ಆಟೋದರ ಹತ್ರ ಜಗಳ ಆಡಬೇಡ ಕಣೆ. ಬೆಳಗ್ಗೆನೆ ಪಾಪ ಅವ್ರಿಗೂ ಕಷ್ಟ ಇರುತ್ತೆ ಅಲ್ವಾ. ಅವ್ರು ನಾನು ಕೊಡ್ತೀನಿ ಕಾಸು, ನೀನು ಒಳಗಡೆ ಬಾ. ನಾನು ಕೊಡ್ತೀನಿ ಅಣ್ಣ ನಿನ್ನ ಕಾಸು. ಸರಿ ಮೇಡಮ್ರೆ, ನೀವು ಆದ್ರೂ ಕೊಡಿ. ಈ ಅಜ್ಜಮ್ಮ ನನ್ನ ಮಾತು ಕೇಳ್ತಾ ಇಲ್ಲ, ಅವಾಗಿಂದ ಚರ್ಚೆ ಮಾಡ್ತಾ ಕೂತವ್ರು ನನ್ನ ಹತ್ರ. ಅಲ್ಲ ರತ್ನಿ, ನಿನ್ಗೇನು ತಲೆ ಕೆಟ್ಟೈತೇನೆ? ಅಲ್ಲ 350 ರೂಪಾಯಿ ಅಂತ ನಾನು ಕೊಡ್ತೀನಿ ನಾನು ಅಂತೀಯಲ್ಲ. ಅಲ್ಲ 350 ರೂಪಾಯಿ ಆಗುತ್ತೇನೆ ಅಲ್ಲಿಂದ ಇಲ್ಲಿಗೆ? ಏನು ತಲೆ ಕೆಟ್ಟೈತೇನೆ ನಿನಗೆ? ನೀನು ಸುಮ್ಮನೆ ಬಾ. ಇಲ್ಲಿ ಆಟೋದಲ್ಲೆಲ್ಲ ಹಾಗೆ, ಬೆಂಗಳೂರಲ್ಲೆಲ್ಲ ಹಾಗೇನೆ ಇದೆ. ನೀನು ಊರು ಅನ್ಕೊಂಡ ನೀನು ಬಾ, ನೀನು ಸುಮ್ಮನೆ, ನಾನು ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈ ಶಾಂತಜ್ಜಿ ಮಗಳ ಮನೆಗೆ ಬಂದವಳೆ. ಮಗಳ ಮನೇಲಿ ಏನೇನು ಮಾಡ್ತಾಳೆ ಅಂತ ನಾಳಿನ ವಿಡಿಯೋಲಿ ನಿಮಗೆ ಕಾಣಿಸ್ತೀನಿ. ಅಲ್ಲಿ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ನಿಮ್ಮ ಶಾಂತಜ್ಜಿಯ ಮನವಿ.